ನನ್ನ ಹೆಸರು ಅರುಂಧತಿ. ನಾನು ಮಿಡಲ್ ಕ್ಲಾಸಲ್ಲಿ ಬೆಳೆದಿದ್ದು. ನನಗೆ ಇಬ್ಬರು ಅಕ್ಕಂದಿರು. ನನ್ನ ಅಪ್ಪ ಅಮ್ಮನಿಗೆ 3 ಹೆಣ್ಮಕ್ಳು. ಗಂಡು ಮಕ್ಳು ಇರಲಿಲ್ಲ. ಆದರೆ ಅವರಿಗೆ ಇದರಿಂದ ಬೇಜಾರೇನಿರಲಿಲ್ಲ. ಯಾಕೆಂದರೆ ಅವ್ರು ನಮ್ಮನ್ನೇ ಗಂಡು ಮಕ್ಳು ಥರ ನೋಡ್ತಾ ಇದ್ರು. ಗಂಡು ಹೆಣ್ಣು ಅಂತ ಅವ್ರ ಮನಸ್ಸಲ್ಲಿ ಇರಲಿಲ್ಲ. ಎಷ್ಟು ಫ್ರೀಡಮ್ ಬಿಟ್ಟಿದ್ರು ಅಂದರೆ ನಾವು ಏನಾದರೂ ತಿನ್ನಬೇಕು ಅಂದರೆ ರಾತ್ರಿ ಟೈಮಲ್ಲಿ ಹೋಗ್ತಿದ್ವಿ. ಅದರಿಂದ ಅವರಿಬ್ರಿಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಹಾಗೆ ನಮ್ಮ ಅಪ್ಪನಿಗೆ ಆಸೆ 3 ಜನನೂ ಚೆನ್ನಾಗಿ ಓದಿಸಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡೋಕ್ಕೆ. ಮುಂದೆ ಯಾರ ಹಂಗಲ್ಲೂ ಹೋಗಬಾರ್ದು ಅಂತ. ನಾನು ಫಸ್ಟ್ ಇಯರ್ ಓದ್ತಿದ್ದೆ. ಮತ್ತು ನನ್ನ ಅಕ್ಕಂದಿರು ಡಿಗ್ರಿ ಓದ್ತಾಯಿದ್ರು. ನನ್ನ ಅಕ್ಕ ಆಗಾಗ ಒಂದು ಹುಡುಗನನ್ನು ಆಗಾಗ ನಮ್ಮ ಮನೆಗೆ ಫ್ರೆಂಡ್ ಅಂತ ಕರ್ಕೊಂಡು ಬರ್ತಾಯಿದ್ಲು. ನಮ್ಮ ಅಮ್ಮ ಅವಳ ಫ್ರೆಂಡ್ ಅಲ್ವಾ ಅಂತ ಸುಮ್ಮನೆ ಇರ್ತಿದ್ರು. ಆದರೆ ಅಕ್ಕಪಕ್ಕದ ಜನರಲ್ಲೇ ಹೇಳ್ತಾಯಿದ್ರು, ನಿನಗೆ 3 ಹೆಣ್ಮಕ್ಳು, ಅವರಿಗೆ ಇಷ್ಟು ಫ್ರೀಡಮ್ ಕೊಡಬೇಡ, ಹೆಣ್ಣನ್ನು ಎಷ್ಟು ಹಿಡ್ದಿರ್ತೀವೋ ಅಷ್ಟೇ ಒಳ್ಳೆಯದು ಅಂತ. ಆದರೆ ನಮ್ಮ ಅಪ್ಪ ನನಗೆ ನನ್ನ ಮಕ್ಕಳು ಮೇಲೆ ತುಂಬ ನಂಬಿಕೆ ಇದೆ, ಅವ್ರು ಯಾವತ್ತೂ ಕೆಟ್ಟ ಕೆಲಸ ಮಾಡಲ್ಲ ಅಂತ. ಇದ್ದಕ್ಕಿದ್ದಾಗೆ ಒಂದಿನ ಅಪ್ಪನ ಹತ್ರ, ಅಪ್ಪ ನಾನೊಂದು ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದೇನೆ, ನಾನು ಅವನ ಜೊತೆನೂ ಮದುವೆ ಆಗಬೇಕು ಅಂತ. ಆಗ ಅಪ್ಪ, ನಾನು ನೀನು ಹೀಗೆ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮತ್ತು ಚೆನ್ನಾಗಿ ಬೈದರು ಅವಳನ್ನು. ಹೇಳಿದ್ರು ನನಗೆ ಇಷ್ಟ ಇಲ್ಲ ಈ ಲವ್ ಮ್ಯಾರೇಜ್ ಅಂತ. ಆದರೂ ಅವಳು ಹಠ ಹಿಡಿದು ಕೂತ್ಕೊಂಡು ನಾನು ಅವನ ಜೊತೆಲೇ ಮದುವೆ ಆಗಬೇಕು ಅಂತ. ಆಗಪ್ಪ ಹುಡುಗನನ್ನು ಕರೆಸು, ಹೇಗಿದೆ ಅಂತ ನೋಡ್ತೀನಿ ಅಂತ ಹೇಳಿದ್ರು. ಹುಡುಗನನ್ನು ಕರೆಸಿದ್ರು. ನನಗೆ ಅಮ್ಮನಿಗೆ ಗೊತ್ತಿರೋ ಹುಡುಗನೇ. ಆದರೆ ಅಪ್ಪ ಇದೇ ಫಸ್ಟ್ ನೋಡಿದ್ದು ಆ ಹುಡುಗನನ್ನು. ಹುಡುಗ ನೋಡಲು ತುಂಬ ಚೆನ್ನಾಗಿದ್ದ. ಆದರೆ ಅಪ್ಪ ಹೇಳಿದರು, ನನ್ನ ಮಗಳು ಜೀವನ ಮಾಡಬೇಕು, ಮುಂದೆ ನಾನು ಮನೆಯೆಲ್ಲ ನೋಡಿಕೊಂಡು ಅವರು ಮಂತನೇ ಎಲ್ಲ ನೋಡ್ಕೊಂಡು ಬರ್ತೀನಿ ಅಂತ. ನನಗೆ ಸರಿ ಅನಿಸಿದ್ರೆ ಮಾತ್ರ ಮದುವೆ ಮಾಡಿಸೋದು ಅಂತ ಹೇಳಿದ್ರು. ಹಾಗೆ ಮಾರನೇ ದಿನ ಅಪ್ಪ ಹೋಗಿದ್ರು ಮನೆ ನೋಡೋಕ್ಕೆ ಅಂತ. ಮನೆ ತುಂಬ ಚಿಕ್ಕದಾಗಿತ್ತು. ಇವನ ದೊಡ್ಡ ಮಗ ಮತ್ತು ಇವನಿಗೆ 3 ತಂಗಿಯರಿದ್ದರು. ಆದರೆ ಶೋಕಿಗೆ ಮಾತ್ರ ಟೈಮ್ ಪಾಸ್ ಮಾಡ್ತಾ ಇದ್ದ ಅಷ್ಟೇ. ಅಲ್ಲಿ ಅಕ್ಕಪಕ್ಕದ ಮನೆಯೆಲ್ಲ ಹತ್ರ ಕೇಳಿದ್ರು, ಈ ಹುಡುಗ ಹೇಗೆ ಅಂತ. ಅವ್ರು ಹೇಳಿದ್ರು, ಬರೀ ಪೋಲಿ ಹುಡುಗ, ಸರಿ ಓದೂ ಇಲ್ಲ ಮತ್ತು ಸರಿ ಕೆಲಸಕ್ಕೂ ಹೋಗಲ್ಲ. ಅವ್ರ ಅಪ್ಪನೇ ಪಾಪ ಕಷ್ಟಪಟ್ಟು 4 ಜನನೂ ಸಾಕ್ತಾ ಇದ್ದಾರೆ. ಇನ್ನು ಅವ್ನು ನಂಬಿ ನಿನ್ನ ಮಗಳನ್ನ ಕೊಟ್ಟರೆ ಅಷ್ಟೇ ಮತ್ತು ಕತೆ ಅಂತ ಹೇಳಿದ್ರು. ಹಾಗೆ ಅಪ್ಪ ಬಂದು ನಮ್ಮ ಹತ್ರ ಹೇಳಿದ್ರು. ಆದರೆ ಅಕ್ಕ ಎಷ್ಟೇ ಹೇಳಿದ್ರು ಒಪ್ತಾನೇ ಇರಲಿಲ್ಲ. ಅವಳು ಹೇಳಿದ್ರು, ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ, ನಾನು ಅವನ ಜೊತೆನೇ ಮದುವೆ ಆಗಬೇಕು ಅಂತ. ನೀವು ಅವನ ಜೊತೆ ಮದುವೆ ಮಾಡಲಿಲ್ಲ ಅಂದರೆ ನಾನು ಸಾಯ್ತೀನಿ ಅಷ್ಟೇ ಅಂತ ಹೇಳಿದ್ಲು. ಮತ್ತು ಅಪ್ಪ ಏನು ಮಾಡೋದು ಅಂತ ಒಪ್ಕೊಂಡ್ರು ಮಗಳಿಗೋಸ್ಕರ. ಹಾಗೆ ಮದುವೆ ಮಾಡಿಸಿದ್ರು. ಇಷ್ಟ ಇಲ್ಲದಿದ್ರು ಅಪ್ಪ ಮದುವೆ ಮಾಡಿಸಿದ್ರು. ಮದುವೆ ಆಗಿ 1 ವಾರ ಏನೋ ಚೆನ್ನಾಗಿದ್ಲು ಅಕ್ಕ. ಮತ್ತೆ ಅವಳಿಗೆ ತುಂಬ ಕಷ್ಟ ಅಲ್ಲಿ. ಮತ್ತು ಅವನು ಕೆಲಸಕ್ಕೂ ಹೋಗ್ತಾ ಇರಲಿಲ್ಲ. ಅವಳ ಅತ್ತೆ ತುಂಬ ಟಾರ್ಚರ್ ಮಾಡ್ತಾಯಿದ್ಲು. ಎಲ್ಲ ಕೆಲಸ ಅವಳ ಕೈಯಲ್ಲೇ ಮಾಡಿಸ್ತಾಯಿದ್ರು. ಮತ್ತು ಹೇಳ್ತಾಯಿದ್ರು, ನೀನು ಬಂದಿದ್ದರು ದರಿದ್ರ ನಮ್ಮ ಮನೆಗೆ ಅಂತ. ಅವಳು ಇದನ್ನು ನಮ್ಮ ಅಮ್ಮನಿಗೆ ಹೇಳ್ತಾಯಿದ್ರು. ಆದರೆ ನಮ್ಮಮ್ಮ ಹೇಳ್ತಾಯಿದ್ರು, ಅವಳು ಚೂಸ್ ಮಾಡ್ಕೊಂಡಿರೋ ಜೀವನ ಅವಳು ಅನುಭವಿಸ್ಲಿ. ಅವಳ ಅಪ್ಪ ಎಷ್ಟೇ ಬೇಡ ಅಂದರು ಅವಳು ಹಠ ಮಾಡಿ ಮದುವೆ ಆದಳು. ಮತ್ತು ಈಗ ಗೊತ್ತಾಯ್ತಾ ಅಂತ. ಹಾಗೆ ಅಪ್ಪ ನಮ್ಮಿಬ್ಬರಿಗೆ ಹೇಳಿಬಿಟ್ಟಿದ್ರು, ಇನ್ನು ಇಲ್ಲಿ ಲವ್ ಮ್ಯಾರೇಜ್ ವಿಷಯ ಬರಬಾರ್ದು ಅಂತ. ಆದರೆ ನಾನು ಇನ್ನೊಬ್ಬಳು ಅಕ್ಕನೊಂದು ಇದೇ ಕೇಸ್ ಆಗಿತ್ತು. ಆದರೆ ಅವಳ ಮನೆಯವ್ರಿಗೆ ಗೊತ್ತಾಗ್ದ ಹಾಗೆ ಓಡಿ ಹೊಟ್ಟೋದ್ಲು. ನಮ್ಮ ಅಪ್ಪ ಮಾನ ಮರ್ಯಾದೆ ಎಲ್ಲ ಹೋಯಿತು. ಮತ್ತು ಎಲ್ಲರೂ ಸಿಕ್ಕಲ್ಲಿ ಹೇಳ್ತಾಯಿದ್ರು, ನೋಡ್ದ ನೀನು ಮಕ್ಳಿಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀಯಾ ಅಂತ ಹೇಳಿ ಹೀಯಾಡಿಸ್ತಿದ್ರು. ನಮ್ಮ ಅಪ್ಪ ಇದರಿಂದ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ರು. ಮತ್ತು ಇದರಿಂದ ನಾನು ಓದು ನಿಲ್ಲಿಸಿದ್ರು. ಮತ್ತು ನನ್ನ ಎಲ್ಲೂ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ಮತ್ತು ಬೇಗನೆ ನನಗೆ ಮದುವೆ ಮಾಡಲು ನಿರ್ಧರಿಸಿದರು. ಹಾಗೆ ಒಂದು ಕಡೆಯಿಂದ ಸಂಬಂಧ ಬಂತು. ಅವ್ರು ತುಂಬ ಶ್ರೀಮಂತರಾಗಿದ್ದರು. ಅದು ನಮ್ಮ ಅಪ್ಪ ಬೇಡ ಅಂದರು. ಯಾಕೆಂದರೆ ನಾನು 2 ಹೆಣ್ಮಕ್ಳಿಗೆ ಹೀಗೆ ಆಗಿ ಅವ್ರು ನನ್ನ ಮಗಳು ಮದುವೆ ಆಗಿ ಒಂದೊಂದು ಹೇಳಿ ಹಿಂಸೆ ಮಾಡಿದ್ರೆ ಅಂತ. ಮತ್ತು ನಮ್ಮ ಅಪ್ಪನ ಫ್ರೆಂಡ್ ಅವರಿಗೆ ಅಪ್ಪನ ಬಗ್ಗೆ ಎಲ್ಲ ಗೊತ್ತು. ಹಾಗೆ ನನ್ನ ತಂಗಿ ಮಗ ಇದ್ದಾನೆ, ಅವನಿಗೆ ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ನೀನು ಒಪ್ಪೋದಾದರೆ ಮಾತು ಮುಂದುವರಿಸೋಣ ಅಂತ ಹೇಳಿದರು. ಆಗ ಅಪ್ಪ ಆಯಿತು ಅಂತ ಹೇಳಿ ಮೊದಲು ನಾನು ಮನೆ ಎಲ್ಲ ನೋಡ್ಕೊಬರ್ತೀನಿ ಅಂತ ಮತ್ತೆ ನೋಡೋಣ ಅಂತ ಹೇಳಿದ್ರು. ಹಾಗೆ ಹೋಗಿ ಮನೆ ನೋಡ್ಕೊಂಡು ಬಂದರು. ಮತ್ತೆ ಹೇಳಿದರು, ಮನೆ ಅಷ್ಟೇನು ದೊಡ್ಡದಲ್ಲ ಮತ್ತು ಚಿಕ್ಕದೂ ಅಲ್ಲ. ಮತ್ತು ಮನೆಯವರೆಲ್ಲ ನನಗೆ ಇಷ್ಟ ಆದರು. ಅಕ್ಕಪಕ್ಕನೂ ಕೇಳಿದ್ದೆ ಹುಡುಗನ ಬಗ್ಗೆ. ಹುಡುಗ ಒಳ್ಳೆಯವನು ಮತ್ತು 1 ತಿಂಗಳ ಮುಂಚೆನೇ ದುಬೈಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಹಾಗೆ ಮದುವೆ ಬೇಗನೆ ಮಡಗಿದ್ರು. ಅವರಿಗೂ ನನ್ನ ನೋಡಿ ಇಷ್ಟ ಆಗಿತ್ತು. ಮದುವೆ ಕಳೀತು. ಮತ್ತು ಅಲ್ಲಿ ಅತ್ತೆ ಮಾವ ಮತ್ತು ನನಗೆ ಒಬ್ಬ ನಾದಿನಿ ಇದ್ಲು. ಆದರೆ ಅವಳು 2nd PUC ಓದ್ತಾ ಇದ್ಲು. ಮೊದಲು ದಿನ ರಾತ್ರಿ ನನ್ನ ಗಂಡ ನನ್ನ ತುಂಬ ಚೆನ್ನಾಗಿ ಹೊಗಳ್ತಾ ಇದ್ದ. ಮತ್ತು ನನಗೆ ಉಂಗುರನೂ ಗಿಫ್ಟ್ ಕೊಟ್ಟ. ಫಸ್ಟ್ ನೈಟಲ್ಲಿ ನನಗೆ ಒಂದು ಫೋನ್ ಕೊಟ್ಟ ಮತ್ತು ಹೇಳ್ದ, ನಾನು ದುಬೈಗೆ ಹೋದರೆ ನಿನ್ನ ಜೊತೆ ಮಾತಾಡಬೇಕಲ್ವಾ ಅಂತ. ಹಾಗೆ ಮಾತಾಡ್ತಾ ಫಸ್ಟ್ ನೈಟ್ ಕಳೀತು. ಮತ್ತು ಅವರಿಗೆ 1 ವಾರದಲ್ಲೇ ದುಬೈಗೆ ಹೋಗಬೇಕಿತ್ತು. 1 ವಾರ ಹೇಗೋ ಕಳೀತು ಗೊತ್ತಿಲ್ಲ. ಆದರೆ ಅಲ್ಲಿ ಎಲ್ಲರೂ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನಗೂ ದುಬೈ ಹೇಗಿದೆ ಅಂತ ನೋಡಲು ತುಂಬ ಆಸೆ ಇತ್ತು. ಇವರು ಅಲ್ಲಿಗೆ ಹೋದರೆ ಇಲ್ಲಿ ನಾನು ಒಬ್ಬಳೇ ಇರಬೇಕು ಅಂತಲೂ ಇತ್ತು.
ನಾನು ಹೀಗೆ ಹೇಳಿದೆ, ನೀವು ಹೋದರೆ ನಾನು ನಿಮ್ಮನ್ನ ಬಿಟ್ಟಿರಬೇಕು, ನನ್ನ ಅಲ್ಲೇ ಕರ್ಕೊಂಡು ಹೋದರೆ ಒಳ್ಳೆಯದಲ್ವಾ, ನಾನು ನಿಮ್ಮ ಜೊತೆನೇ ಅಲ್ಲೇ ಇರ್ತಿದ್ದೆ ಅಂತ ಹೇಳ್ತಿದ್ದೆ. ಆಗ ಇವರು ಹಾಂ ಸ್ವಲ್ಪ ದಿನ ಕಳೀಲಿ, ನಾನು ಹೋಗಿ ಮತ್ತೆ ನಿನ್ನ ಅಲ್ಲಿಗೆ ಕರ್ಸ್ಕೊತೀನಿ ಅಂತ ಹೇಳಿದರು. ಹಾಗೆ ಅವರು ವೀಸಾ ರೆಡಿ ಮಾಡಿ 1 ವಾರದಲ್ಲೇ ಹೋದರು. ಹೋಗಿ ದಿನೇ ದಿನೇ ಕಾಲ್ ಮಾಡ್ತಾಯಿದ್ರು, ನನ್ನ ಬಗ್ಗೆ ತಿಳ್ಕೊಳ್ಳೋದ್ರು. ಮತ್ತು ಇಲ್ಲಿಯೂ ನನ್ನ ಬೇಜಾರಾಗೋ ಥರ ಮಾಡ್ತಾಯಿರಲಿಲ್ಲ. ಹಾಗೆ ಅವರು ಹೇಳ್ದಂಗೆ 1 ತಿಂಗಳಲ್ಲೇ ನನ್ನ ಅಲ್ಲಿಗೆ ಕರೆಸ್ಕೊಳ್ಳೋಕ್ಕೆ ಅವ್ರ ಫ್ರೆಂಡ್ ಹತ್ರ ಹೇಳಿ ಪಾಸ್ಪೋರ್ಟ್ ಟಿಕೆಟ್ ಎಲ್ಲ ರೆಡಿ ಮಾಡಿಸಿದ್ರು. ನನಗೆ ತುಂಬ ಖುಷಿಯಾಯಿತು. ಮತ್ತು ನಾನು ಹೋಗೋಕ್ಕೂ ಮುಂಚೆ ನನ್ನ ಅಪ್ಪ ಅಮ್ಮನ ಹತ್ರ ಹೇಳಲು ಹೋಗಿದ್ದೆ. ನನ್ನ ಅಪ್ಪ ಅಮ್ಮ ತುಂಬ ಖುಷಿಪಟ್ಟರು ಮತ್ತು ಅಕ್ಕಂದಿರ ಬಗ್ಗೆ ಹೇಳ್ತಾಯಿದ್ರು. ಅವ್ರು ನನ್ನ ಮಾತು ಕೇಳಿದರೆ ಅವ್ರ ಜೀವನ ನಿನ್ನ ಥರನೇ ಸುಖವಾಗಿರ್ತಾಯಿತ್ತು ಅಂತ. ನಾನು ಆಗ ಅದು ಅವ್ರ ಹಣೆ ಬರದಲ್ಲಿ ಏನಿದೆ ಅದೇ ಆಗುತ್ತೆ ಬಿಡಿ ಅಪ್ಪ ಅಂತ ಹೇಳಿ ಸಮಾಧಾನ ಮಾಡಿದೆ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿದೆ ಮತ್ತು ಮೊದಲು ವಿಮಾನದಲ್ಲಿ ಹೋದೆ. ಹಾಗೆ ಅಲ್ಲಿ ಏರ್ಪೋರ್ಟ್ ಹೋಗಿದ್ದೆ. ಹೋದ ತಕ್ಷಣ ಇವ್ರು ಬಂದು ನನ್ನ ಪಿಕ್ ಮಾಡಿದ್ರು ದುಬೈಯಲ್ಲಿ. ಅಲ್ಲಿ ಒಂದು ರೂಮ್ಗೆ ಕರ್ಕೊಂಡೋದ್ರು ಮತ್ತು ಹೇಳಿದ್ರು, ನನಗೆ ಈಗ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ, ನೀನು ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಗೆ ಹೋದರು. ಹಾಗೆ ಅವ್ರು ಹೋದರು. ನಾನು ಸ್ವಲ್ಪ ರೆಸ್ಟ್ ತೆಗೆದೆ. ಸಂಜೆ ಬಂದರು. ನನ್ನ ರೆಡಿಯಾಗಿ ಇಲ್ಲಿ ಸ್ವಲ್ಪ ಸುತ್ತಿ ಅಲ್ಲೇ ಊಟ ಮಾಡ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋದರು. ಹಾಗೆ ಅಲ್ಲಿ ಎಲ್ಲ ನೋಡಿ ತುಂಬ ಖುಷಿಯಾಯಿತು. ಒಂದು ಕಳೀತು. ಮತ್ತು ಅವ್ರು ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾಯಿದ್ರು. ನಾನು ಅಲ್ಲಿ ಒಬ್ಬಳೇ ಇದ್ದೆ. ಅವ್ರು ಬರೋ ತನಕ. ಆದರೆ ಒಂದು ದಿನ ರಾತ್ರಿ ಅಲ್ಲಿ 9 ಗಂಟೆ ಆಗಿತ್ತು. ಆಗ 2 ಹೆಣ್ಮಕ್ಳು ಬಂದರು. ಮತ್ತು ಇವ್ರು ಹೋಗಿ ಮಾತಾಡಿ, ನೀನು ಮಲ್ಕೋ, ನಾನು ಹೋಗಿ ಬರ್ತೀನಿ ಅಂತ ಲಾಕ್ ಮಾಡ್ಕೊಂಡು ಮಲ್ಕೋ ಅಂತ ಹೇಳಿ ಹೋದರು. ನಾನು ಏನೋ ಕೆಲಸ ಇರಬೇಕು ಅನ್ನೋ ಅಂತ ಅಂದ್ಕೊಂಡು ಹೋಗಿ ಮಲ್ಕೊಂಡೆ. ಸಡನ್ನಾಗಿ 3 ಗಂಟೆಗೆ ಎಚ್ಚರ ಆಯಿತು. ಆದರೆ ಅವ್ರು ಇನ್ನೂ ಬರದೇ ಇರಲಿಲ್ಲ. ನನಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಕೂತಿದ್ದೆ. 5 ಗಂಟೆಗೆ ಬಂದರು. ಅವ್ರ ಹತ್ರ ಒಂದು ಮನೆ ಕೀ ಇತ್ತು. ಅವ್ರು ತುಂಬ ಸುಸ್ತಾಗಿದ್ದರು. ಹಾಗೆ ನನ್ನ ಹತ್ರ ಮಲ್ಕೊಳ್ಳಿಲ್ಲ ಅಂತ ಕೇಳಿದರು. ಅದಕ್ಕೆ ನಾನು ಮಲಗಿದ್ದೆ, ಸಡನ್ನಾಗಿ ಎಚ್ಚರ ಆಯಿತು, ಎದ್ದು ಕೂತ್ಕೊಂಡೆ ಅಂತ ಹೇಳಿದೆ. ಮತ್ತು ಕೇಳಿದೆ, ಎಲ್ಲಿಗೆ ಹೋಗಿದ್ರಿ ಈ ರಾತ್ರಿಲಿ, ಅದು ಹೆಂಗಸರು ಯಾರು ಅಂತ. ಆಗ ಅದು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡೋರು, ಅವರಿಗೆ ಎಲ್ಲಿಗೋ ಹೋಗಬೇಕಿತ್ತು, ಅದಕ್ಕೆ ಹೋದೆ ಮತ್ತು ಸುಸ್ತಾಗ್ತಾಯಿದೆ, ನಾನು ಮಲ್ಕೋತೀನಿ ಅಂತ ಹೇಳಿ ಮಲ್ಕೊಂಡ್ರು. ನಾನೀಗ ಏನು ಕೇಳೋ ಸರಿಯಿಲ್ಲ ಅಂತ ಅಂದ್ಕೊಂಡೆ. ನಾನು ಮಲ್ಕೊಂಡೆ. ಅವ್ರು ರಾತ್ರಿ ನಿದ್ದೆ ಇಲ್ಲದ ಕಾರಣ ಮಧ್ಯಾಹ್ನ 3 ಗಂಟೆಗೆ ಎದ್ದರು ಮತ್ತು ಊಟ ಮಾಡಿ ಟೀ ಕುಡಿದ್ರು. ರಾತ್ರಿ ಊಟ ಮಾಡುವಾಗ ಮತ್ತೆ ಆ ಹೆಂಗಸರು ಬಂದರು. ಅವರನ್ನು ನೋಡಿದ ತಕ್ಷಣ ಹಾಗೆ ಹೇಳಿ ಹೋದರು. ಮತ್ತೆ ಬಂದಿದ್ದು 5 ಗಂಟೆಗೆ. ಬಂದ ತಕ್ಷಣ ಮಲ್ಕೋತಿದ್ರು. ನಾನು ಎದ್ದಾಗ ಕೇಳಿದೆ. ಆಗ ಅವರು ಹೇಳಿದ್ರು, ಅವ್ರು ಆಸ್ಪತ್ರೆಗೆ ಹೋಗಬೇಕಿತ್ತು, ಅದಕ್ಕೆ ಹೋದೆ ಅಂತ. ಆಗ ಆಸ್ಪತ್ರೆಗೆ ಅಂದಾಗ ನನಗೆ ಬೇರೆ ಏನು ಕೇಳೋಕ್ಕಾಗಲ್ಲ, ಸುಮ್ಮನೆ ಅದೇ. ಇದು ಹೀಗೆ ದಿನೇ ದಿನೇ ಆಗ್ತಾಯಿತ್ತು. ಮೊದಲೆಲ್ಲ ಬರೀ ರಾತ್ರಿ ಬಂದು ಕರೀತಿದ್ರು. ಈಗ ಅವರು ಎದ್ದ ತಕ್ಷಣ ಸ್ವಲ್ಪ ಮಾತಾಡೋಕ್ಕೂ ಟೈಮ್ ಇರಲ್ಲ, ಆಗಲೇ ಬಂದು ಲಾಕ್ ಮಾಡ್ತಾರೆ. ಇವರು ಅವರನ್ನು ನೋಡಿದ ತಕ್ಷಣ ಹೊರಟೋಗ್ತಾರೆ. ನನಗೆ ಡೌಟು, ಇವರು ಆ ಹೆಣ್ಮಕ್ಳ ಜೊತೆ ಎಲ್ಲಿಗೆ ಹೋಗ್ತಾರೆ ಮತ್ತು ಅಲ್ಲಿಂದ ಬಂದು ತುಂಬ ಸುಸ್ತಾಗ್ತಾರಲ್ಲ, ಅವ್ರ ಜೊತೆ ಏನು ಕೆಲಸ ಇರುತ್ತೆ, ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಇವರೇ ಬೇಕಾ ಅಂತ. ಹಾಗೆ ನನಗೆ ಇದರಿಂದ ನಿದ್ದೆನೇ ಬರ್ತಾ ಇರಲಿಲ್ಲ. ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಒಂದು ದಿನ ಕೇಳಿಬಿಟ್ಟೆ, ನೀವು ಯಾಕೆ ಅವ್ರ ಜೊತೆ ಹೋಗ್ತಾ ಇರೋದು ಮತ್ತು ನನಗೆ ಇಷ್ಟ ಇಲ್ಲ ಅವ್ರ ಜೊತೆ ಹೋಗೋದು ಅಂತ. ಆಗ ಅವರು ಗಾಬರಿಯಾದರು ಮತ್ತು ಹೇಳಿದ್ರು, ಅದು ಆಸ್ಪತ್ರೆ ಅಲ್ವಾ, ನೀನು ಯಾಕೆ ಹಾಗೆ ಹೇಳ್ತಾ ಇದ್ದೀಯಾ, ಇನ್ಮೇಲೆ ಇದರ ಬಗ್ಗೆ ಏನು ಕೇಳಬೇಡ ಅಂತ ಹೇಳಿಬಿಟ್ರು. ಆಗ ನನಗೆ ಇನ್ನೂ ಹೆಚ್ಚು ಟೆನ್ಷನ್ ಆಗಲು ಸ್ಟಾರ್ಟ್ ಆಯಿತು. ಒಂದು ದಿನ ನಾನು ಆ ಹೆಂಗಸರು ಬಂದ ತಕ್ಷಣ ಮೊದಲೇ ನಾನು ಟ್ಯಾಕ್ಸಿ ಬುಕ್ ಮಾಡಿದ್ದೆ. ಅದು ನನ್ನ ಕಾಯ್ತಾ ಇತ್ತು ಮತ್ತು ಇವರು ಆ ಹೆಂಗಸರು ಬಂದ ತಕ್ಷಣ ಹೋಗ್ತಿದ್ರು. ನಾನು ಅವರಿಗೆ ಗೊತ್ತಾಗದ ಹಾಗೆ ಫಾಲೋ ಮಾಡಿದೆ. ಅವರ ಆಸ್ಪತ್ರೆ ಮುಂದೆ ಅಲ್ಲ, ಅವ್ರ ಆಫೀಸ್ ಮುಂದೆ ನಿಲ್ಲಿಸಿದ್ರು. ನಾನು ಅವ್ರ ಹಿಂದೆನೇ ಹೋದೆ. ಅವ್ರು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು ಮತ್ತು ಆ ಹೆಂಗಸರು ಗುಡಿಸ್ತಿದ್ರು ಮತ್ತು ಇವರು ನೆಲ ಒರೆಸುತ್ತಾ ಇದ್ದರು. ನಾನು ಇವ್ರ ಮುಂದೆ ಹೋಗಿ ನಿಂತ್ಕೊಂಡೆ. ನನ್ನ ನೋಡಿ ಶಾಕ್ ಆಗಿ ನಿಂತಿದ್ರು. ಮತ್ತು ನಾನು, ನೀವು ಏನು ಮಾಡ್ತಾಯಿದ್ದೀರಿ ಅಂತ ಕೇಳಿದೆ. ಅವ್ರು ತಲೆ ಬಗ್ಗಿಸಿ, ನೀನು ಹೋಗು, ನಾನು ಬಂದು ಹೇಳ್ತೀನಿ ಮನೆಗೆ ಅಂತ ಹೇಳಿ ಕಳಿಸಿದ್ರು. ಹಾಗೆ ಹೋದೆ. ಅವ್ರು ಬಂದರು ಮತ್ತು ನಾನು ಕೇಳಿದೆ, ನೀವು ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದದ್ದು ಅಂತ. ಆಗ ಅವರು, ಅದು ನಾನಲ್ಲಿ ಆಫೀಸ್ ಕೆಲಸಕ್ಕೆ ಅಂತಲೇ ಫ್ರೆಂಡ್ ಜೊತೆ ಬಂದೆ, ಆದರೆ ಅವ್ರು ಎಷ್ಟೋ ಹೇಳಿದ್ರು ನನಗೆ ಕೊಡಲಿಲ್ಲ ಆಫೀಸ್ ಕೆಲಸ. ಮತ್ತು ನನಗೆ ಇಲ್ಲಿ ಬಂದು ತಿನ್ನಲು ಇಲ್ಲದೆ ಹಾಗೆ ಮಲಗಲು ಜಾಗನೂ ಇರಲಿಲ್ಲ. ನನ್ನ ಫ್ರೆಂಡ್ ಇದ್ದದ್ದು ಅವ್ರ ರೂಮಲ್ಲೇ, ಅವನು ಜೊತೆ ಇರಲು ಬಿಡ್ತಾ ಇರಲಿಲ್ಲ ಅವರು. ನನ್ನ ಹತ್ರ ಇರೋ ಹಣ ಎಲ್ಲ ಖಾಲಿಯಾಗಿ ಏನು ಮಾಡೋದು ಅಂತಲೇ ಅಂದ್ಕೊಂಡೆ. ನನ್ನ ಮನೇಲಿ ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ಲ, ನೀನು ಹೋಗಬೇಡ, ಅಲ್ಲಿ ಎಲ್ಲರಿಗೂ ಕೆಲಸ ಸಿಗಲ್ಲ ಅಂತಲೇ ಹೇಳಿದರು. ನನ್ನ ಫ್ರೆಂಡ್ ನಂಬಿ ಸಾಲ ಮಾಡಿ ಬಂದೆ, ಆದರೆ ಇಲ್ಲಿ ತಿನ್ನೋದಕ್ಕೂ ಗತಿ ಇರಲಿಲ್ಲ. ನಾನು ಹೀಗೆ ಇದ್ದೆ. ಆಗ ಈ 2 ಹೆಂಗಸರು ಸಿಕ್ಕಿದ್ರು ಮತ್ತು ಕೇಳಿದ್ರು, ನೀವು ಎಲ್ಲಿಂದ ಬಂದಿದ್ದು ಅಂತ. ಆಗ ನಾನು ಎಲ್ಲ ಹೇಳಿದೆ. ಆದರೆ ಇವರು ಇಂಡಿಯಾದಿಂದನೇ ಬಂದಿದ್ದರು ಅಂತ ಗೊತ್ತಾಯಿತು.
ಮತ್ತು ಹೇಳಿದರು, ನಾವು ಇಲ್ಲಿ ಮನೆ ಕೆಲಸ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದ್ವಿ. ನಮಗೆ ಅಲ್ಲಿ ಜೀವನ ಸಾಗಿಸಲು ತುಂಬ ಕಷ್ಟ ಆಗ್ತಾಯಿತ್ತು. ಮತ್ತು ಯಾರೋ ಹೇಳಿದರು ಇಲ್ಲಿ ಮನೆ ಕೆಲಸ ಮಾಡೋರಿಗೆ ಹೆಚ್ಚು ಸಂಬಳ ಸಿಗುತ್ತೆ ಅಂತ. ಹಾಗೆ ಬಂದ್ವಿ. ಒಳ್ಳೆ ಸಂಬಳನೇ ಕೊಡ್ತಾರೆ. ನೀನು ನಮ್ಮ ಜೊತೆ ಕೆಲಸ ಮಾಡ್ತೀಯಾ? ನಿನ್ನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ಅಂತ ಕೇಳಿದ್ರು. ಹಾಗೆ ಇವ್ರ ಜೊತೆ ಕೆಲಸ ಮಾಡಿ ಸ್ವಲ್ಪ ಹಣ ಸಂಪಾದನೆ ಮಾಡಿದೆ. ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ನಾನು ಇಲ್ಲಿ ಮನೆ ಕೆಲಸ ಮಾಡೋದು ಅಂತ. ನಾನಿಲ್ಲಿ ಆಫೀಸ್ನಲ್ಲೇ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿದ್ದೀನಿ. ಅವರಿಗೆ ಬೇಜಾರಾಗುತ್ತೆ ಅಂತ. ಹಾಗೆ ನಿಮ್ಮ ಮನೆಗೂ ಹಾಗೆ ಹೇಳಿದ್ದು, ಅದಕ್ಕೆ ನಿನ್ನ ಹತ್ರ ಮುಚ್ಚಿಟ್ಟಿದ್ದು ಅಂತ ಹೇಳಿದ್ರು. ಆಗ ನಾನು ಕೇಳಿದೆ, ಆದರೆ ನೀವು ರಾತ್ರಿ ಹೋಗ್ತಾ ಇದ್ದೀರಲ್ಲ ಅಂತ. ಆಗ ಹಾಂ, ಅದು ಆಫೀಸ್ ಕೆಲಸ ಮುಗಿಯೋಷ್ಟರಲ್ಲಿ ರಾತ್ರಿ ಆಗುತ್ತೆ. ಮತ್ತು ರಾತ್ರಿ ಹೊತ್ತು ಅಲ್ಲಿ ಗುಡಿಸೋದು, ಒರೆಸೋದು ಮತ್ತು ಬೇರೆ ಕೆಲಸ ಎಲ್ಲ ಇರುತ್ತೆ. ಹಾಗೆ ರಾತ್ರಿ 3-4 ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಅಷ್ಟು ಹೊತ್ತಾಗುತ್ತೆ ಅಂತ ಹೇಳಿದ್ರು. ಆಗ ನಾನು, ನೀವು ರಾತ್ರಿ ನಿದ್ದೆ ಇಲ್ಲದೆ ಯಾಕೆ ಕೆಲಸ ಮಾಡ್ತಾಯಿದ್ದೀರಿ ಅಂತ ಕೇಳಿದೆ. ಆಗ ಅದು ಈ ರೂಮ್ ಬಾಡಿಗೆ ಮತ್ತು ನಿನ್ನ ಖರ್ಚು ಎಲ್ಲದಕ್ಕೂ ಸಾಕಾಗ್ತಾ ಇರಲಿಲ್ಲ. ಮತ್ತು ಇಲ್ಲಿ ಎಲ್ಲದಕ್ಕೂ ಬೆಲೆ ಜಾಸ್ತಿ. ಅದಕ್ಕೆ ನೈಟ್ ಡ್ಯೂಟಿ ಮಾಡ್ತಾಯಿದ್ದೀನಿ. ನಿನಗೆ ಇಲ್ಲಿನ ಕಷ್ಟ ಗೊತ್ತಾಗಬಾರ್ದು ಅಂತ ಹೇಳಲಿಲ್ಲ. ಈ ವಿಷಯ ನನ್ನ ಅಪ್ಪ ಅಮ್ಮನಿಗೂ ಹೇಳಬೇಡ ಅಂತ ಬೇಜಾರು ಮಾಡ್ಕೋತಾ ಇದ್ರು. ಅವ್ರು ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಹೇಳಿದ್ರು. ಆಗ ಹಾಂ, ನಾನು ಹೇಳಲ್ಲ. ಮತ್ತು ಹೇಳಿದೆ, ನೀವು ನನಗೋಸ್ಕರ ನೀವು ನೈಟ್ ಡ್ಯೂಟಿ ಮಾಡಬೇಡಿ ಮತ್ತು ಇಲ್ಲಿನ ಬಾಡಿಗೆ ಅಂತ ಕೇಳಿದರು. ನಾನು ಹೇಳಿದೆ, ನಾನು ನಾಳೆಯಿಂದ ನಿಮ್ಮ ಜೊತೆ ಮನೆ ಕೆಲಸ ಮಾಡ್ತೀನಿ. ಅದರಿಂದ ಸ್ವಲ್ಪ ಹಣ ಆಗುತ್ತೆ. ಮತ್ತು ನಾನು ಇಲ್ಲಿ ಒಬ್ಬಳೇ, ನನಗೆ ತುಂಬ ಬೋರ್ ಆಗ್ತಾ ಇರುತ್ತೆ. ಹಾಗೆ ನನಗೆ ಟೈಮ್ ಪಾಸು ಆಗುತ್ತೆ ಮತ್ತು ಹಣನೂ ಆಗುತ್ತೆ ಅಂತ. ಹಾಗೆ ನಾವಿಬ್ಬರು ಅಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಅಪ್ಪ ಅಮ್ಮನಿಗೂ ಹಣ ಕಳಿಸ್ತಾ ಇದ್ದೀವಿ. ಮತ್ತು ಇಲ್ಲಿ 1 ವರ್ಷ ಆಯಿತು ಇಬ್ಬರು ಕೆಲಸ ಮಾಡ್ಕೊಂಡಿರೋದು. ಆದರೆ ಇವತ್ತಿನವರೆಗೂ ನನ್ನ ಅಪ್ಪ ಅಮ್ಮನಿಗಾಗಲಿ ಇವರ ಅಪ್ಪ ಅಮ್ಮನಿಗಾಗಲಿ ಒಂಚೂರು ಈ ವಿಷಯ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.